ಹಾಯ್ ಗಾಯ್ಸ್, ನೋಡಿ. ಕೆಲವೊಬ್ಬರು ವಿಡಿಯೋ ಮಾಡ್ತಾ ಇರ್ತಾರೆ. ವಿಡಿಯೋ ಮಾಡಿದ್ರೂ ವ್ಯೂಸ್ ಬರ್ತಾ ಇರಲ್ಲ ಅಂಥೇಳಿ ಒಂದು ಫೀಲಿಂಗ್ ಆಗ್ತಾ ಇರ್ತಾರೆ. ಅಂದರೆ ನಾವೆಂಥ ಎಷ್ಟೇ ಒಳ್ಳೆ ವಿಡಿಯೋ ಮಾಡಿದರೂ ವ್ಯೂಸ್ ಬರ್ತಾ ಇಲ್ಲಲ್ಲ ಅಂಥೇಳಿ ಕೆಲವೊಂದು ಟೈಮು ಬೇಜಾರು ಕೂಡ ಆಗ್ತಾ ಇರ್ತಾರೆ. ನೋಡಿ ಗಾಯ್ಸ್, ನಾನು ಒಂದೇ ಹೇಳ್ತಾ ಇರೋದು, ನೋಡಿ, ವ್ಯೂಸು ಇನ್ಕ್ರೀಜಸ್ ಆಗಬೇಕು. ಅಥವಾ ನಿಮ್ಮ ವಿಡಿಯೋ ಹಾಕಿದ ತಕ್ಷಣ ಒಂದು ಅಟ್ಲೀಸ್ಟ್ ಒಂದು 100 ಪೀಪಲ್ಸ್ ಆದರೂ ನೋಡಬೇಕು ಅಂತ ಅಂದರೆ, ನೋಡಿ, ನಾನು ಹೇಳುವಂತಹ ಒಂದು ಕೆಲವೊಂದು ಯೂಟ್ಯೂಬು ನೋಡಿ ಟಿಪ್ಸ್ಗಳನ್ನ ದಯವಿಟ್ಟು ಕೇಳಿ. ಹಂಗಾದ್ರೆ ನಿಮ್ಮದು ವ್ಯೂಸ್ ಕೂಡ ಹೋಗುತ್ತೆ. ಅಟ್ಲೀಸ್ಟ್ ನಿಮ್ಮದು ವಿಡಿಯೋ ಹಾಕಿದ ತಕ್ಷಣ 100 ಆದರೂ ಹೋಗಬೇಕು ವ್ಯೂಸು. ನೋಡಿ, ಆ ಥರ ನೀನು ವಿಡಿಯೋಗಳನ್ನು ನೀವು ಯಾವ ರೀತಿ ಮಾಡಬೇಕಂತ ಹೇಳ್ತೀನಿ. ನೋಡಿ ಕೇಳಿ. ನೋಡಿ, ಫಸ್ಟು ನೀವು ಒಂದನೇದಾಗಿ ಹೇಳ್ತೀನಿ ಕೇಳಿ. ನೀವು ವಿಡಿಯೋವನ್ನು ಚೂಸ್ ಮಾಡಬೇಕಾದ್ರೆ ಆದಷ್ಟು ಟ್ರೆಂಡಿಂಗ್ ವಿಡಿಯೋನ ಚೂಸ್ ಮಾಡಬೇಕು. ಟ್ರೆಂಡಿಂಗ್ ವಿಡಿಯೋಸನ್ನು ನೀವು ಚೂಸ್ ಮಾಡಬೇಕು. ಇದು ಮೋಸ್ಟ್ ಇಂಪಾರ್ಟೆಂಟ್, ಇದು ವ್ಯೂಸ್ ಬರೋಕ್ಕೆ. ಮತ್ತು ಇನ್ನೊಂದು, ಅದರ ಜೊತೆಗೆ ನೀವು ಅಂದರೆ ವಿಡಿಯೋವನ್ನು ಅಪ್ಲೋಡ್ ಮಾಡುವುದು ಕೂಡ ಅದು ಮೋಸ್ಟ್ ಇಂಪಾರ್ಟೆಂಟು. ಅಂದರೆ ವಿಡಿಯೋವನ್ನು ಯಾವ ಟೈಮಲ್ಲಿ ಅಪ್ಲೋಡ್ ಮಾಡಬೇಕು, ಅಂದರೆ ವಿಡಿಯೋ ಹಾಕಿದ ಮೇಲೆ ಅದಕ್ಕೆ ಏನೇನು ನಾವು ಟೈಟಲ್ ಕೊಡಬೇಕು. ನೋಡಿ, ವಿಡಿಯೋ ಅಪ್ಲೋಡ್ ಮಾಡುವ ಟೈಮ್ ಕೂಡ ಮೋಸ್ಟ್ ಇಂಪಾರ್ಟೆಂಟು. ಅಪ್ಲೋಡು ಟೈಮಿಂಗು ಇದು ಕೂಡ ಒಂದು ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಮತ್ತು ಅದರ ಜೊತೆಗೆ ನೋಡಿ, ವಿಡಿಯೋ ಅಪ್ಲೋಡ್ ಮಾಡಿದ ಮೇಲೆ ನೀವು ಅಲ್ಲಿ ಒಂದು ಟೈಟಲ್ ಅಥವಾ ಡೆಸ್ಕ್ರಿಪ್ಷನ್ಸ್ ಬರೀಬೇಕಲ್ಲಿ. ನೋಡಿ, ಟೈಟಲು ಡೆಸ್ಕ್ರಿಪ್ಷನ್ಸ್ ಮೇಲೆ ವ್ಯೂಸು ಮೋರ್ ಬರೋಕ್ಕೆ ಚಾನ್ಸ್ ಆಗುತ್ತೆ. ಅಂದರೆ ಸುಮ್ಮನೆ ವಿಡಿಯೋ ಅಪ್ಲೋಡ್ ಮಾಡಿ ಬಿಡೋದಲ್ಲ. ಹಂಗೆ ವಿಡಿಯೋ ಅಪ್ಲೋಡ್ ಮಾಡಿ ಬಿಡೋದಾದರೆ ಅಲ್ಲಿ ನಿಮಗೆ ವ್ಯೂವರ್ಸ್ ಬರೋಲ್ಲ. ಆ ವಿಡಿಯೋನ ಸ್ಕ್ರೋಲ್ ಮಾಡಿ ಮುಂದಕ್ಕೆ ಹೋಗ್ತಾರೆ ಅವರು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೋಡಿ, ಭಾಳ ಸಿಂಪಲ್ ಮೆಥಡ್ ಹೇಳ್ತೀನಿ ನಾನು. ಅಂದರೆ ನೀವು ವಿಡಿಯೋಕ್ಕೆ ಏನು ಮಾಡಬೇಕು, ಟೈಟಲನ್ನು ಭಾಳ ನೀಟಾಗಿ ಕೊಡಬೇಕು. ಅಂದರೆ ಆ ಟೈಟಲ್ ನೋಡಿದ ತಕ್ಷಣ ಲೈಕು ಆಗಿಬಿಡ್ಬೇಕು. ಮತ್ತು ಮುಂದಕ್ಕೆ ಅವ್ರೇನಾದರೂ ಕಾಮೆಂಟ್ ಮಾಡಬೇಕು. ನೋಡಿ, ಆ ಥರ ಇರಬೇಕು. ಮತ್ತು ಟೈಟಲ್ ಕೊಡಬೇಕಾದ್ರೆ ವೆರಿ ಸಿಂಪಲ್ ಇರಬೇಕು. ನೋಡಿ, ಸಿಂಪಲ್ ವರ್ಡ್ಸು ಚೂಸ್ ಮಾಡಬೇಕು. ನೋಡಿ, ಅದರ ಜೊತೆಗೆ ನೋಡಿ, ಒಂದು ತಿಳ್ಕೊಳ್ಳಿ, ವೀಡಿಯೋಸ್ ಅಪ್ಲೋಡ್ ಮಾಡ್ತೀರಲ್ವ, ಅದು ವೀಡಿಯೋಸ್ ಅಪ್ಲೋಡ್ ಮಾಡೋದು ಸುಮ್ಮನೆ ರ್ಯಾಂಡಮಾಗಿ ಮಾಡೋಂಗಿಲ್ಲ. ಯೂಟ್ಯೂಬ್ ಅದು ಅಕ್ಸೆಪ್ಟ್ ಮಾಡಲ್ಲ ಆ ಥರ ಎಲ್ಲ ಮಾಡಿದರೆ. ನೋಡಿ, ಅಂದರೆ ನೀವು ವಿಡಿಯೋ ಅಪ್ಲೋಡ್ ಮಾಡೋದು ಕೂಡ ಭಾಳ ಒಂದು ಟೈಮಿಂಗ್ಸ್ ಇರುತ್ತೆ. ಅಂದರೆ ಎಕ್ಸಾಕ್ಟ್ಲಿ ಒಂದು ಟೈಮಿಂಗ್ಸ್ ಇರುತ್ತೆ. ಅದು ಮಾರ್ನಿಂಗು ನೋಡಿ, ನೀವು ಮಾರ್ನಿಂಗು 7 ಗಂಟೆ ಮೇಲೆ ಅಥವಾ 11 ಗಂಟೆ ಒಳಗಡೆ ನೀವು ವೀಡಿಯೋಸ್ ಮಾಡಿದರೆ ಮೋರ್ ವ್ಯೂಸು ಶೂರ್ಲಿ ಬರುತ್ತೆ. ನನಗೆ ಬಂದಿರೋದ್ರಿಂದ ನಾನು ಹೇಳ್ತಾಯಿದ್ದೀನಿ. ನೋಡಿ, ಮಾರ್ನಿಂಗು 7 to 7 AM ಟು ನೀವು 10:30 AM ಒಳಗಡೆ ನೀವು ವೀಡಿಯೋನ ಹಾಕಿದರೆ ನಿಮಗೆ ವ್ಯೂಸು ಶೂರ್ಲಿ ಬರುತ್ತೆ. ನೋಡಿ, ಮತ್ತು ಅದರ ಜೊತೆಗೆ ನೋಡಿ, ಯಾವಾಗ ಅದರ ಜೊತೆಗೆ ನೋಡಿ, ನೀವು ಹಾಕಿದ್ದೇನಾದರೂ ವಿಡಿಯೋ ಏನಾದರೂ ಭಾಳ ಟ್ರೆಂಡಿಂಗ್ ಇತ್ತು ಅಂದರೆ ಈಗಿನ ಮೂಮೆಂಟಿಗೆ ಅದು ಏನಾದರೂ ಅಪ್ಲೈ ಆಗ್ತಾಯಿದೆಯಾ ಅಂದರೆ ನೋಡಿ, ಆ ಒಂದು ನಿಮಗೆ ಇನ್ನೊಂದು ಪ್ಲಸ್ ಪಾಯಿಂಟ್ ಸಿಗುತ್ತೆ ಸ್ನೇಹಿತರೆ. ನೋಡಿ, ಆ ಟ್ರೆಂಡಿಂಗ್ ವಿಡಿಯೋ ಏನಾದರೂ ನಿಮ್ಮದು ವೈರಲ್ ಅಂದರೆ 90,000 ವ್ಯೂಸ್ ಅಕಸ್ಮಾತ್ ಬಂತು ಅಂತ ತಿಳ್ಕೊಳ್ಳಿ. 90,000 ವ್ಯೂಸ್ ಬಂದರೆ ನೋಡಿ, ಆ 90,000 ವ್ಯೂಸಿಂದ ಏನಾದರೂ ನಿಮಗೆ ಮಿನಿಮಮ್ಮು 150+ ನ್ಯೂ ಫಾಲೋವರ್ಸ್ ಬಂದೇ ಬರ್ತಾರೆ. ನೋಡಿ, 150+ ನ್ಯೂ ಫಾಲೋವರ್ಸು ಆ ಬರೀ ಒಂದು ವೀಡಿಯೋಯಿಂದ ನಿಮಗೆ ನ್ಯೂ ಫಾಲೋವರ್ಸು ನಿಮಗೆ ಗೇನ್ ಆಗುತ್ತೆ. ನೋಡಿ, ಇದು ಒಂದು ಮೋಸ್ಟ್ ಇಂಪಾರ್ಟೆಂಟ್. ಯಾಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನೀವು ಆದಷ್ಟು ಅಂದರೆ ನೋಡಿ, ಈಗ ಯಾವಾಗ ಒಂದು ಎಕ್ಸಾಂಪಲ್ ನಿಮಗೆ ಕೊಡ್ತೀನಿ. ಯಾವುದೋ ಮುಂಗಾರು ಮಳೆ ಒಂದು ಹಾಡಿರುತ್ತೆ, ಅಥವಾ ಮುಂಗಾರು ಒಂದು ಮಳೆ ಹಾಡನ್ನು ನೀವು ತಂದುಬಿಟ್ಟು ಇವತ್ತು ಹಾಕಿದರೆ ಅದು ಓಡಲ್ಲ. ಯಾಕೆ ಓಡಲ್ಲಪ್ಪ ಅಂದರೆ, ಅದು ಅಲ್ಲಿ ಭಾಳ ದಿನ ಆಯಿತು. ಫಿಲಮ್ ರಿಲೀಸ್ ಆಗಿಬಿಟ್ಟು ಆ ಒಂದು ಹಾಡು ರಿಲೀಸ್ ಆಗಿ ಅದು ಅಲ್ಲಿ ಭಾಳ ದಿನ ಆಗಿರೋದ್ರಿಂದ ಅದೇನು ಮಾಡ್ತಾರೆ, ಸುಮ್ಮನೆ ನೋಡ್ತಾರೆ. ಆ ವಿಡಿಯೋವನ್ನು ನೋಡಿಬಿಟ್ಟು ಮುಂದಕ್ಕೆ ಸ್ಕ್ರೋಲ್ ಮಾಡಿ ಮುಂದಕ್ಕೆ ಹೋಗ್ತಾರೆ. ನೋಡಿ,
ಆ ಥರ ಎಲ್ಲ ಓಕೆ, ಬಟ್ ಗುಡ್ ಇರ್ಬೋದು. ಬಟ್ ಜನಗಳು ಏನು ನೋಡ್ತಾರಪ್ಪ ಅಂದರೆ ಈಗಿನ ಪ್ರೆಸೆಂಟ್ ನೋಡ್ತಾರೆ. ಪ್ರೆಸೆಂಟ್ ಅಂದರೆ ವಿರಾಟ್ ಕೊಹ್ಲಿ ಎಷ್ಟು ಬ್ಯಾಟಿಂಗ್ ಮಾಡ್ದ, ಏನು ಸೆಂಚುರಿ ಹೊಡೆದ್ನ ಅಥವಾ ಏನು ಹಾಫ್ ಸೆಂಚುರಿ ಆಯಿತಾ, ಏನು ಅಥವಾ ಡಕ್ಔಟ್ ಆಯಿತಾ, ಅಥವಾ ಏನಾದರೂ ರನ್ಸ್ ಮಾಡಿದ್ನಾ ನೋಡಿ. ಮತ್ತು ಯಾವುದು ವಿರಾಟ್ ಕೊಹ್ಲಿಗೆ ಎಷ್ಟು ಆದಾಯ ಬರುತ್ತೆ ನೋಡಿ. ಅವೆಲ್ಲ ಟ್ರೆಂಡಿಂಗ್ ಮ್ಯಾಟ್ರ್ಗಳು, ಅವೆಲ್ಲ ಟ್ರೆಂಡಿಂಗ್ ಇರ್ತಕ್ಕಂಥ ಒಂದು ಫ್ಯಾಕ್ಟ್ರ್ಗಳು ನೋಡಿ. ಅಂಥ ವೀಡಿಯೋಗಳನ್ನು ನೀವು ಹಾಕೋದ್ರಿಂದ ನಿಮಗೇನಾಗುತ್ತೆ, ವ್ಯೂಸು ಕೂಡ ಜಾಸ್ತಿ ಬರುತ್ತೆ. ಮತ್ತು ಇನ್ನೊಂದು ನೋಡಿ, ಯಾರಾದರೂ ಟ್ರೆಂಡಿಂಗ್ ಅಂತ ಟಾಪಿಕ್ ಹೇಳ್ತೀನಿ. ಯಾರು ನೋಡಿ, ಇವಾಗ ಕೇರಳದ ಹೊಸ ಮುಖ್ಯಮಂತ್ರಿ ಆಗಿದ್ದಾರೆ, ತಮಿಳ್ನಾಡಿನಲ್ಲಿ ಹೊಸ ಮುಖ್ಯಮಂತ್ರಿ ಆಗಿದ್ದಾರೆ. ಮತ್ತು ಈಗಿಂದು ಯಾವುದೋ ಡೀಸೆಲು ಪೆಟ್ರೋಲ್ ಇದು ರೇಟು ಕೂಡ ಜಾಸ್ತಿ ಆಗ್ತಾಯಿದೆ. ಮತ್ತು ಇನ್ನೊಂದು ಇತ್ತೀಚಿನ ದಿನಗಳಲ್ಲಿ ಗ್ಯಾಸ್ ಕೊಂಡ್ಕೊಳ್ಳೋದು ಕೂಡ ಅದು ಕೂಡ ದುಬಾರಿ ಆಗ್ತಿದೆ ನೋಡಿ. ಇವೆಲ್ಲವೂ ಟ್ರೆಂಡಿಂಗ್ ವಿಚಾರಗಳಿವೆಲ್ಲ, ಇವೆಲ್ಲ ಟ್ರೆಂಡಿಂಗು ಒಂದು ವಿಚಾರ. ಇಂತಹ ವಿಚಾರಗಳನ್ನು ಆದಷ್ಟು ನೀವು ಯೂಟ್ಯೂಬಲ್ಲಿ ಟ್ರೆಂಡಿಂಗು ವೀಡಿಯೋಸನ್ನು ನೀವು ಅಪ್ಲೋಡ್ ಮಾಡೋದ್ರಿಂದ ಶೂರ್ಲಿ ನಿಮಗೆ ವ್ಯೂಸು ಜಾಸ್ತಿ ಆಗುತ್ತೆ. ಮತ್ತು ಇನ್ನೂ ಒಂದು ಹೇಳ್ತೀನಿ ನಿಮಗೆ. ಇನ್ನೂ ಒಂದು ಏನಪ್ಪ ಅಂದರೆ, ಕೆಲವೊಬ್ಬರು ವೀಡಿಯೋಗಳನ್ನು ಭಾಳ ಚೆನ್ನಾಗಿ ಮಾಡ್ತಾರೆ, ಆದರೆ ವ್ಯೂಸ್ ಬರೋಲ್ಲ. ಯಾಕೆ ಬರೋಲ್ಲಪ್ಪ ಅಂದರೆ, ನೀವು ವ್ಯೂಸು ಅಂದರೆ ನೀವು ವೀಡಿಯೋ ಅಪ್ಲೋಡ್ ಮಾಡೋ ಟೈಮಲ್ಲಿ ನೀವು ಕರೆಕ್ಟಾಗಿ ಯೂಟ್ಯೂಬು ಏನು ರೂಲ್ಸ್ ಇರ್ತಾವಲ್ಲ ಅವಕ್ಕೆ ಒಳಪಡಬೇಕಾಗುತ್ತೆ ನೋಡಿ. ಎಕ್ಸಾಕ್ಟ್ ನೀವೇನು ಮಾಡಬೇಕು, ಅದಕ್ಕೆ ವೀಡಿಯೋಕ್ಕೆ ಟೈಟಲ್ ಕೊಡಬೇಕು, ಡಿಸ್ಕ್ರಿಪ್ಷನ್ಸ್ ಬರೀಬೇಕು, ಮತ್ತು ಅದರ ಜೊತೆಗೆ ನೀವು ಟೈಟಲ್ ಯಾವಾಗಲೂ ಸಿಂಪಲ್ ಇರಬೇಕು. ಸುಮ್ಮನೆ ಪೇಜ್ಗಟ್ಟಲೆ ಬರೆಯೋದಲ್ಲ, ಅದು ಅಕ್ಸೆಪ್ಟ್ ಮಾಡಲ್ಲ ಯೂಟ್ಯೂಬು. ಟೈಟಲ್ ಭಾಳ ಸಿಂಪಲ್ ವರ್ಡ್ ಇರಬೇಕು. ಸಿಂಪಲ್ ವರ್ಡ್ ಅಂದರೆ ಎಕ್ಸಾಕ್ಟು ಇನ್ ಬಿಟ್ವೀನು 1 to 90 ವರ್ಡ್ಸ್ ಇರಬೇಕು ನೋಡಿ. ನೀವು 120 ಬರೆದ್ರೂ, 1 ರಿಂದ 120 ವರ್ಡ್ಸ್ ಬರೆದ್ರೂ ಅಲ್ಲಿ, ಅಥವಾ ಆಲ್ಫಾಬೆಟ್ ಲೆಟರ್ಸ್ ಬರೆದ್ರೂ ಅಲ್ಲಿ ತಗೊಳಲ್ಲ, ಯೂಟ್ಯೂಬ್ ಅಪ್ಲೈ ಮಾಡಲ್ಲ, ಅಲ್ಲಿ ರೆಡ್ ಮಾರ್ಕ್ ತೋರಿಸುತ್ತಾಗಲಿ ನೋಡಿ. ಈ ಥರ ಮಾಡೋದ್ರಿಂದ ನಿಮಗೆ ವ್ಯೂಸು ಜಾಸ್ತಿ ಬರುತ್ತೆ ನೋಡಿ. ಒಂದು ತಿಳ್ಕೊಳ್ಳಿ, ನಾನು ಇನ್ನೊಂದು ಸರಿ ಹೇಳ್ತೀನಿ ಕೇಳಿ. ಯೂಟ್ಯೂಬಲ್ಲಿ ಅಂದರೆ ವ್ಯೂಸು ಜಾಸ್ತಿ ಬರಬೇಕಪ್ಪ ಅಂದರೆ ನೀವು ಆದಷ್ಟು ಟ್ರೆಂಡಿಂಗ್ ವಿಡಿಯೋ ಹಾಕಬೇಕು. ಒಂದು ಟ್ರೆಂಡಿಂಗ್ ವಿಡಿಯೋ ಹಾಕಬೇಕು. ಮತ್ತು ಇನ್ನೊಂದು, ವಿಡಿಯೋ ಅಪ್ಲೋಡ್ ಮಾಡೋ ಟೈಮಿಂಗ್ ಇದೆಯಲ್ಲ, ಇದು ಮೋಸ್ಟ್ ಇಂಪಾರ್ಟೆಂಟ್. ನೀವು ಮಾರ್ನಿಂಗ್ ಯಾವಾಗ ವಿಡಿಯೋ ಅಪ್ಲೋಡ್ ಮಾಡ್ತೀರಾ, ಆಫ್ಟರ್ನೂನ್ ಯಾವಾಗ ಮಾಡ್ತೀರಾ, ಈವ್ನಿಂಗ್ ಯಾವಾಗ ಮಾಡ್ತೀರಾ. ಮತ್ತು ಇನ್ನೊಂದು ಹೇಳ್ತೀನಿ ಕೇಳಿ, ನೀವು ನೈಟ್ ಟೈಮು 10:30 ಮೇಲೆ ನೀವು ವಿಡಿಯೋ ಅಪ್ಲೋಡ್ ಮಾಡಿದರೆ ನಿಮಗೆ ವ್ಯೂಸ್ ಬರಲ್ಲ. ಯಾಕಂದರೆ ಎಲ್ಲರೂ ಮಲಗಿರ್ತಾರೆ, ಅಂಥ ಟೈಮಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದರೂ ವೇಸ್ಟ್ ಆಗುತ್ತೆ ನೋಡಿ. ಇದೊಂದು ನಿಮ್ಮ ತಲೆಯಲ್ಲಿ ಇಟ್ಕೊಳ್ಳಿ ನೇಪನ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ, ವೀಡಿಯೋವನ್ನು ನೀವು ಅಪ್ಲೋಡ್ ಮಾಡಿದ ಕೂಡಲೇ ಅದಕ್ಕೆ ಟೈಟಲ್ ಅಂದರೆ ಒಂದು ಕೀವರ್ಡ್, ಒಂದು ಟೈಟಲ್ ಕೊಡಬೇಕು. ಮತ್ತು ಸ್ವಲ್ಪ ಡಿಸ್ಕ್ರಿಪ್ಷನ್ ಬರೀಬೇಕು ನೋಡಿ. ಆ ಟೈಟಲ್ ಎಷ್ಟಿರಬೇಕಂದ್ರೆ 1 to 90 ಆಲ್ಫಾಬೆಟ್ ಲೆಟರ್ಸ್ ಇರಬೇಕು. ನೀವು ಜಾಸ್ತಿ ಬರೀಬಾರ್ದು, ಸಿಂಪಲಾಗಿ ಬರೀಬೇಕು. ಈ ಥರ ಮಾಡೋದ್ರಿಂದ ಮೋರ್ ವ್ಯೂಸ್ ಬರುತ್ತೆ. ಮತ್ತು ನಾನು ಹೇಳಿದ್ನಲ್ಲ, ಟೈಮಿಂಗ್ಸ್ ಕೂಡ ಇಂಪಾರ್ಟೆಂಟು. ನೆಕ್ಸ್ಟ್ ಅದರ ಜೊತೆಗೆ ನೋಡಿ, ಅಂದರೆ ಅಕಸ್ಮಾತು ನೀವೊಂದು ಯಾವುದಾದ್ರೂ ಒಂದು ವಿಡಿಯೋ ಹಾಕಿದಿರಿ, ಇವತ್ತು ಅದು ವ್ಯೂಸ್ ಬರಲಿಲ್ಲ, ಜಾಸ್ತಿ ವ್ಯೂಸ್ ಬರಲಿಲ್ಲ ಅಂದರೆ ಆ ವಿಡಿಯೋವನ್ನು ನೀವು ಡಿಲೀಟ್ ಮಾಡಬಾರ್ದು, ಅದನ್ನ ಅನ್ಲಿಸ್ಟೆಡ್ ಆಗಿ ಕೈ ಬಿಟ್ಬಿಡಿ ನೋಡಿ. ನಾನು ಹೇಳ್ತೀನಿ, ಅಟ್ಲೀಸ್ಟ್ ನೀವು 2 ವೀಡಿಯೋಸ್ ಆದರೂ ಅಪ್ಲೋಡ್ ಮಾಡಬೇಕು. ಮತ್ತು ಇನ್ನೊಂದೇನಪ್ಪ ಅಂದರೆ, ನಾನು ನಿಮಗೆ ಇನ್ನೊಂದು ಪ್ಲಸ್ ಪಾಯಿಂಟ್ ಹೇಳ್ತೀನಿ ಕೇಳಿ. ಅಕಸ್ಮಾತ್ ನೀವು 1 ವೀಕ್ ಒಳಗಡೆ ಯಾವುದಾದ್ರೂ ನಿಮ್ಮದು ಒಂದು ವೀಡಿಯೋ ವೈರಲ್ ಆಯಿತು ಅಂತ ತಿಳ್ಕೊಳ್ಳಿ ನೋಡಿ. ಒಂದು ವೀಡಿಯೋ ವೈರಲ್ ಆಯಿತು ಅಂದರೆ ಅಕಸ್ಮಾತ್ 90K ಅಂದರೆ 90,000 ವ್ಯೂಸ್ ಬಂದರೆ ನೋಡಿ, ಅದರಿಂದ ಆಗ್ತಕ್ಕಂಥ ಬೆನಿಫಿಟ್ಸ್ ಕೂಡ ನಾನು ಹೇಳ್ತೀನಿ ನೋಡಿ. 90K ವ್ಯೂಸ್ ಏನಾದರೂ ಬಂತಂದರೆ ನಿಮ್ಮದು ವೀಡಿಯೋ ನೋಡ್ತಾ ಇದ್ದಾರೆ, ಸಾಕಷ್ಟು ಮಂದಿ ನಿಮ್ಮ ವೀಡಿಯೋ ನೋಡೋಕ್ಕೆ ಆತುರೈತಾ ಇದ್ದಾರೆ, ಅಂದರೆ ಭಾಳ ಇಂಟ್ರೆಸ್ಟ್ ಕೊಟ್ಟು ನೋಡ್ತಾ ಇದ್ದಾರೆ ಅಂತ ಅರ್ಥ. ಒಂದು ವೀಡಿಯೋ ಏನಾದರೂ 90K ವ್ಯೂಸ್ ಬಂತಂದರೆ ಅದರಿಂದ ಇನ್ನೊಂದು ಪ್ಲಸ್ ಪಾಯಿಂಟ್ ಹೇಳ್ತೀನಿ, ಅದರಿಂದ 150 to 200 ಫಾಲೋವರ್ಸ್ ರೈಸ್ ಆಗುತ್ತೆ. ಆಟೋಮೆಟಿಕಲಿ ಬಂದುಬಿಡ್ತಾರೆ, ಹೊಸ ಫಾಲೋವರ್ಸ್ ಎಲ್ಲ ಬಂದು ನಿಮ್ಮನ್ನು ಫಾಲೋ ಮಾಡ್ತಾರೆ. ನೀವು ಕೇಳೋದೇ ಅವಶ್ಯಕತೆ ಇಲ್ಲ, ಫಾಲೋ ಮಾಡಿ ಅಂತೇಳಿ ಯೂಟ್ಯೂಬ್ನಾಗ ಯಾರನ್ನೂ ಗೋಗರಿಯೋದೇ ಅವಶ್ಯಕತೆ ಇಲ್ಲ. ಒಂದು ಸರಿ ನಿಮ್ಮದು ಏನಾದರೂ ವೀಡಿಯೋ ವೈರಲ್ ಆಯಿತು ಅಂದರೆ ಆಟೋಮೆಟಿಕಲಿ 200-150 ನಿಮಗೆ ನ್ಯೂ ಫಾಲೋವರ್ಸ್ ಗೇನ್ ಆಗ್ತಾರೆ. ನೆನಪಿಟ್ಕೊಳ್ಳಿ. ಅದಕ್ಕೆ ಹೇಳ್ತಾ ಇರೋದು ನಾನು, ಟ್ರೆಂಡಿಂಗ್ ವೀಡಿಯೋಸನ್ನು ಹಾಕೋದ್ರಿಂದ ನಿಮ್ಮ ಯೂಟ್ಯೂಬು ಏನಾಗುತ್ತೆ, ಇಂಪ್ರೂವ್ಮೆಂಟ್ ಆಗುತ್ತೆ. ಮತ್ತು ನಿಮಗೆ ಯೂಟ್ಯೂಬ್ ಕಡೆಯಿಂದ ಕೂಡ ಕ್ರೆಡಿಟ್ ಬರುತ್ತೆ ಹೋಗ್ತಾ.
ನೋಡಿ ಲಾಸ್ಟಿಗೆ ಇನ್ನೊಂದು ಹೇಳ್ತೀನಿ. ಲಾಸ್ಟಿಗೆ ಇನ್ನೊಂದು ಏನಂತ ಹೇಳೋದಾದರೆ ನೋಡಿ, ಯಾವುದೇ ಒಂದು ವಿಡಿಯೋ ಆಗಿರಲಿ ನೀವು ವಿಡಿಯೋವನ್ನು ಹಾಕೋದರ ಜೊತೆಗೆ ನೀವು ಅದನ್ನು ನೋಡಬೇಕು ಫಸ್ಟು. ಅಂದರೆ ನಾನು ಯಾವ ವಿಡಿಯೋ ಹಾಕ್ತಾಯಿದ್ದೀನಿ, ಸುಮ್ಮನೆ ರ್ಯಾಂಡಮಾಗಿ ಎಲ್ಲ ಹಾಕೋದಲ್ಲ. ಸ್ವಲ್ಪ ಅದ್ರ ಬಗ್ಗೆ ವಿಚಾರ ಮಾಡಬೇಕು. ಯಾವ ವಿಡಿಯೋವನ್ನು ಹಾಕಿದರೆ ವ್ಯೂಸ್ ಬರುತ್ತೆ, ಅಥವಾ ಯಾವ ವಿಡಿಯೋ ಹಾಕಿದರೆ ಪಬ್ಲಿಕ್ ನೋಡುತ್ತೆ, ಅಥವಾ ಯಾವ ವಿಡಿಯೋವನ್ನು ಹಾಕಿದಾಗ ಅಟ್ಲೀಸ್ಟ್ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಅಂಥ ವೀಡಿಯೋವನ್ನು ನೀವು ಹಾಕಬೇಕು. ಸುಮ್ಮನೆ ಸಿಕ್ಕಿರೋದು ನೋಡಿ. ಇನ್ನೊಂದು ಹೇಳ್ತೀನಿ ಕೇಳಿ, ಇನ್ಸ್ಟಾಗ್ರಾಮ್ನ ತಗೊಂಬಿಟ್ಟು ಡೈರೆಕ್ಟ್ ಅಪ್ಲೋಡ್ ಮಾಡೋಂಗಿಲ್ಲ. ಅಂದರೆ ಇನ್ನೊಂದು ಮತ್ತು ಬೇರೆ ವೀಡಿಯೋಗಳನ್ನು ತಗೊಂಡು ನೀವು ಇಲ್ಲಿ ವೀಡಿಯೋ ಅಪ್ಲೋಡ್ ಮಾಡಿದರೆ ದಯವಿಟ್ಟು ಹೇಳ್ತೀನಿ ಕೇಳಿ, ನಿಜವಾಗ್ಲೂ ನಿಮಗೆ ಯೂಟ್ಯೂಬ್ ಕಡೆಯಿಂದ ಕಾಪಿರೈಟ್ ಬರುತ್ತೆ. ಕಾಪಿರೈಟ್ ಅಂದರೆ ಅವ್ರದ್ದು ಕಾಪಿ ಮಾಡಿದ್ದೀರಾ ಅಂತ ಅರ್ಥ. ನೋಡಿ, ಅಕಸ್ಮಾತಾಗಿ ಹಂಗೇನಾದರೂ ಪದೇ ಕಾಪಿರೈಟ್ ಬಂತಂದರೆ ನಿಮ್ಮ ಯೂಟ್ಯೂಬ್ ಏನಾಗುತ್ತೆ, ಕ್ಲೋಸ್ ಮಾಡ್ತಾರೆ. ನಿಮ್ಮ ಯೂಟ್ಯೂಬ್ನ ಕ್ಲೋಸ್ ಮಾಡಿಬಿಡ್ತಾರೆ ಅಕೌಂಟ್. ಆಟೋಮೆಟಿಕಲಿ ವಿತಿನ್ 1 ವೀಕ್ ಒಳಗಡೆ ಯೂಟ್ಯೂಬ್ ಕ್ಲೋಸ್ ಆಗುತ್ತೆ. ನಿಮಗೆ ಎಷ್ಟೇ ಫಾಲೋವರ್ಸ್ ಇದ್ದರೂ ಕೂಡ ಯೂಟ್ಯೂಬ್ ಏನಾಗುತ್ತೆ, ಅದು ರೆಡ್ ಅಲರ್ಟ್ ಕೊಟ್ಬಿಟ್ಟು ನಿಮ್ಮ ಯೂಟ್ಯೂಬ್ ಅಕೌಂಟೇ ಕ್ಲೋಸ್ ಮಾಡ್ತಕ್ಕಂಥ ಕೆಲವೊಂದು ಪರಿಸ್ಥಿತಿ ಭಾಳ ಗಂಭೀರವಾಗಿರುತ್ತೆ. ಅದಕ್ಕೆ ಹೇಳ್ತಾಯಿದ್ದೀನಿ ನೋಡಿ, ಯಾರ್ದೂ ವೀಡಿಯೋನ ತಗೊಂಡು ನೀವು ದಯವಿಟ್ಟು ವೀಡಿಯೋ ಮಾಡಬೇಡಿ. ನಿಮ್ಮದು ಸ್ವಂತ ವೀಡಿಯೋ ಮಾಡಿ. ನಿಮ್ಮ ಮನೆಗೆ ಅಡುಗೆ ಮಾಡಿದರೆ ಅದನ್ನು ಕೂಡ ವೀಡಿಯೋ ಮಾಡಿ ಹಾಕಿ. ಏನಾದರೂ ಬರ್ತ್ಡೇ ಇದ್ದರೆ ಅದನ್ನು ಕೂಡ ವೀಡಿಯೋ ಮಾಡಿ ಹಾಕಿ. ಏನಾದರೂ ಫಂಕ್ಷನ್ ಇದ್ದರೆ ವೀಡಿಯೋ ಮಾಡಿ ಹಾಕಿ. ಏನಾದರೂ ಮ್ಯಾರೇಜ್ ಫಂಕ್ಷನ್ ಇದ್ದರೆ ವೀಡಿಯೋ ಮಾಡಿ ಹಾಕಿ. ಮತ್ತು ಏನಾದರೂ ಸ್ಪೋರ್ಟ್ಸ್ ಏನಾದರೂ ಇದ್ದರೆ ಅದನ್ನು ಕೂಡ ವೀಡಿಯೋ ಮಾಡಿ ಹಾಕಿ. ಏನಾದರೂ ಸ್ಟ್ರೈಕ್ ಆದರೆ ಅದನ್ನು ಕೂಡ ವೀಡಿಯೋ ಮಾಡಿ ಹಾಕಿ. ಏನಾದರೂ ಭಾಷಣ ಮಾಡ್ತಾ ಇರ್ತಾರಲ್ಲ ಅದನ್ನು ಕೂಡ ವೀಡಿಯೋ ಮಾಡಿ ಹಾಕಿ. ನೋಡಿ, ಏನೇ ಒಂದು ವೀಡಿಯೋವನ್ನು ನೀವು ಅಂತ ಒಂದು ನ್ಯೂ ಟ್ರೆಂಡಿಂಗ್ಸ್ ವೀಡಿಯೋನ ನೀವು ಅಪ್ಲೋಡ್ ಮಾಡೋದ್ರಿಂದ ನಿಮಗೆ ಮೋರ್ ವ್ಯೂಸ್ ಬರುತ್ತೆ ಗಾಯ್ಸ್. ನೋಡಿ, ಈ ಥರ ಎಲ್ಲ ಹೇಳಿದ್ದೀನಿ. ನಿಮಗಿನ್ನೂ ಏನಾದರೂ ಬೇಕು ಅಥವಾ ಇನ್ನೂ ಮೋರ್ ವ್ಯೂಸ್ ಏನಾದರೂ ಇನ್ಕ್ರೀಜಸ್ ಆಗಬೇಕು ಅಂದರೆ ನನ್ನ ಒಂದು ಅನುಭವದ ಪ್ರಕಾರ ನಾನು ಹೇಳ್ತಾ ಇರೋದು. ಯಾಕಂತ ನನಗೆ ಈಗ ಇತ್ತೀಚೆಗೆ 1000 ಫಾಲೋವರ್ಸ್ ಆಗಿರೋದ್ರಿಂದ 1090 ಹಂಗೆ ಫಾಲೋವರ್ಸ್ ಆಗಿರೋದ್ರಿಂದ ನನಗೆ ಈಗ ಒಂದು ಅನುಭವ ಆಗಿದೆ. ಅಂದರೆ ಇನ್ನೊಂದು ಏನಪ್ಪ ಅಂದರೆ, ಬೇರೆಯವ್ರನ್ನ ಕೇಳಿ ವೀಡಿಯೋಗಳನ್ನು ಅಪ್ಲೋಡ್ ಮಾಡಬಾರ್ದು. ನೋಡಿ, ಇದು ಭಾಳ ತಿಳ್ತಕ್ಕಂಥ ವಿಷಯ. ಬೇರೆಯವ್ರನ್ನ ಕೇಳಿ ವೀಡಿಯೋಗಳು ಅಪ್ಲೋಡ್ ಮಾಡಿದರೆ ನಿಮಗೆ ವ್ಯೂಸ್ ಬರಲ್ಲ. ನಿಮ್ಮದೇ ಓನ್ ಮೈಂಡ್ ಇರಬೇಕು, ನಿಮ್ಮದೇ ಸ್ವಂತ ಬುದ್ಧಿ ಇರಬೇಕಾದ್ರೆ. ಓಕೆ, ಈ ಥರ ಮಾಡೋದ್ರಿಂದ ಮೋರ್ ವ್ಯೂಸು ಬರುತ್ತೆ ಗಾಯ್ಸ್. ನೋಡಿ, ಇಷ್ಟೆಲ್ಲ ಫಾಲೋ ಮಾಡಬೇಕು. ನಿಮಗೆ ಮೋರ್ ವ್ಯೂಸ್ ಬರಬೇಕಂದ್ರೆ ಒಂದು ಟ್ರೆಂಡಿಂಗ್ ವೀಡಿಯೋಸನ್ನು ಹಾಕಬೇಕು. ಅಪ್ಲೋಡ್ ಟೈಮಿಂಗ್ಸ್ ವೆರಿ ಮೋಸ್ಟು. ಮತ್ತು ಆ ಒಂದು ಅಪ್ಲೋಡ್ ವೀಡಿಯೋಕ್ಕೆ ಟೈಟಲ್ಲು, ಡಿಸ್ಕ್ರಿಪ್ಷನ್ನು ಮತ್ತು ಆ ಸಿಂಪಲ್ ವರ್ಡ್ ಇರಬೇಕು. ನೀವು ಯಾವುದೋ ಟೈಟಲ್ಲು 190 ಒಳಗಡೆ ನಿಮ್ಮ ಯಾವುದೋ ಟೈಟಲ್ ಬರೀಬೇಕಾಗುತ್ತೆ. ವಿತೌಟ್ ಟೈಟಲ್ ಇದ್ದರೆ ಜನ ನೋಡಲ್ಲ. ನೋಡಿ, ಇದೊಂದು ನೆನಪಿಟ್ಕೊಳ್ಳಿ. ಮತ್ತು ವ್ಯೂಸ್ ಬರೋದೇ ನೋಡಿ, ಒಂದು ತಿಳ್ಕೊಳ್ಳಿ, ಮೋರ್ ವ್ಯೂಸ್ ಬರೋದು ಯಾವಾಗಪ್ಪ ಅಂದರೆ 7 ಗಂಟೆ. ನೋಡಿ, 7 ಗಂಟೆಯಿಂದ 10 ಗಂಟೆ 10:30 ಒಳಗಡೆ ನೀವು ವೀಡಿಯೋಗಳನ್ನ ಅಪ್ಲೋಡ್ ಮಾಡಬೇಕು. ನೋಡಿ, ಆ ಟೈಮಲ್ಲಿ ಮಾತ್ರ ನಿಮಗೆ ವ್ಯೂಸ್ ಬರ್ತವೆ. ನೀವು ತಗೊಂಡೋಗಿ 12:30 ಹಾಕಿದರೆ 12:30 ವ್ಯೂಸ್ ಬರೋಲ್ಲ. ಯಾಕಂದರೆ ಜನಗಳೆಲ್ಲ ಜಾಬ್ ಮಾಡ್ತಾಯಿರ್ತಾರೆ, ಬೇರೆ ವರ್ಕಲ್ಲಿ ಇರ್ತಾರೆ. ನಿಮ್ಮ ವೀಡಿಯೋಗಳನ್ನ ನೋಡ್ಕೊಂತ ಕೂತ್ಕೊಂಡಿರಲ್ಲ. ನೋಡಿ, ಇದು 7 ಗಂಟೆಯಿಂದ 10:30 ಒಳಗಡೆ ನೀವು ವೀಡಿಯೋಗಳನ್ನ ಅಪ್ಲೋಡ್ ಮಾಡೋದು ಒಳ್ಳೆ ಗುಡ್ ಟೈಮ್ ಅಂತ ನಾನು ಹೇಳ್ತೀನಿ ಗಾಯ್ಸ್. ಮತ್ತು ಟ್ರೆಂಡಿಂಗ್ ವೀಡಿಯೋ ಅಂತ ಹೇಳ್ತೀನಿ. ನೋಡಿ, ಟ್ರೆಂಡಿಂಗ್ ವೀಡಿಯೋ ಅಂದರೆ ಅಕಸ್ಮಾತಾಗಿ ನಿಮ್ಮದು ಏನಾದರೂ ಈ ವಾರದಲ್ಲಿ ಯಾವುದಾದ್ರೂ ಒಂದು ವೀಡಿಯೋ 90K ವ್ಯೂಸ್ ಬಂತಂತ ತಿಳ್ಕೊಳ್ಳಿ. ಸುಮ್ಮನೆ ನೋಡಿ, ಆ 90K ವ್ಯೂಸ್ ಬಂದರೆ ಒಂದು ಪ್ಲಸ್ ಪಾಯಿಂಟ್ ಇದೆ ಗಾಯ್ಸ್. ಏನಂದರೆ ನೋಡಿ, ಅದರಿಂದ 150 ಅಥವಾ 200 ಫಾಲೋವರ್ಸ್ ಬರ್ತಾರೆ ನಿಮಗೆ. ನೋಡಿ, ವೀಡಿಯೋಗಳು ವೈರಲ್ ಆಗೋದ್ರಿಂದ ಏನು ಇಂಪಾರ್ಟೆಂಟ್ ಅಂದರೆ 200 150 ಬಂದೇ ಬರ್ತಾರೆ ಫಾಲೋವರ್ಸ್. ನೀವು ಯಾರನ್ನೂ ಕೇಳೋದು ಅವಶ್ಯಕತೆ ಇಲ್ಲ, ಫಾಲೋ ಮಾಡಿ. ಯಾಕಂದ್ರೆ ವೀಡಿಯೋಗಳು ಬೇಸ್ಡ್ ಮೇಲೇ ಫಾಲೋವರ್ಸ್ ರೈಸ್ ಆಗುತ್ತೆ. ಇವ್ರ ವೀಡಿಯೋ ಚೆನ್ನಾಗಿದೆ, ಇವ್ರ ವೀಡಿಯೋ ನೋಡಬೇಕು ಅಂತ ಅವ್ರಿಗೆ ಅನಿಸುತ್ತೆ. ಅವರು ಲೈಕ್ ಮಾಡ್ತಾರೆ, ಫಾಲೋ ಮಾಡ್ತಾರೆ. ನೋಡಿ, ಇದೊಂದು ನೆನಪಿಟ್ಕೊಳ್ಳಿ. ಮತ್ತು ಅದರ ಜೊತೆಗೆ ಗಾಯ್ಸ್, ನೋಡಿ, ಯಾವುದೇ ಒಂದು ವೀಡಿಯೋವನ್ನು ರ್ಯಾಂಡಮಾಗಿ ಹಾಕೋಂಗಿಲ್ಲ ಯೂಟ್ಯೂಬಲ್ಲಿ. ನೆನಪಿಟ್ಕೊಳ್ಳಿ, ಯಾವುದೇ ಒಂದು ವೀಡಿಯೋವನ್ನು ರ್ಯಾಂಡಮಾಗಿ ಯೂಟ್ಯೂಬಲ್ಲಿ ಹಾಕಿದರೆ ಏನಾಗುತ್ತಪ್ಪ ಅಂದರೆ ವ್ಯೂಸು ಸ್ಟಾಪ್ ಆಗುತ್ತೆ. ವ್ಯೂಸ್ ಬರಲ್ಲ ಅಂದರೆ ಅವತ್ತಿನ ಕತೆ ಮುಗೀತು ನಿಮಗೆ. ಆ ವೀಡಿಯೋ ಹಾಕಿದ್ದು ಏನಾಗುತ್ತೆ, ವೇಸ್ಟ್ ಆಗುತ್ತೆ. ಅವಾಗ ನೋಡಿ, ಅಂಥ ವೀಡಿಯೋಗಳನ್ನು ನೀವು ಚೂಸ್ ಮಾಡಿ ಹಾಕೋದ್ರಿಂದ ಏನಾಗುತ್ತೆ, ನಿಮಗೆ ಪ್ಲಸ್ ಪಾಯಿಂಟ್ ಸಿಗೋಲ್ಲ, ಮೈನಸ್ ಆಗುತ್ತೆ. ನೋಡಿ, ನಾನು ಹೇಳೋದು ಇವೆಲ್ಲ ಪಾಯಿಂಟ್ ತಿಳ್ಕೊಳ್ಳಿ. ಆದಷ್ಟು ಟ್ರೆಂಡಿಂಗ್ ವೀಡಿಯೋಗಳನ್ನು ಹಾಕಿ, ಅದರ ಜೊತೆಗೆ ಟೈಟಲು, ಡಿಸ್ಕ್ರಿಪ್ಷನ್ನು ಮತ್ತು ಅದರ ಜೊತೆಗೆ ಟೈಮಿಂಗ್ಸು ಮೋಸ್ಟ್ ಇಂಪಾರ್ಟೆಂಟ್. ಮತ್ತು ಯಾರೋ ಏನೋ ಹೇಳ್ತಾರೆ ಅಂತ ಕೇಳೋದಲ್ಲ, ನಿಮ್ಮದೇ ಓನ್ ಮೈಂಡ್ ಇರಬೇಕು, ಓನ್ ಥಿಂಕಿಂಗ್ ಇರಬೇಕು. ನೋಡಿ, ಇವೆಲ್ಲವನ್ನು ಹೇಳಿದ್ದೀನಿ ಗಾಯ್ಸ್. ನೋಡಿ, ಇವೆಲ್ಲ ಮಾಹಿತಿ ಯೂಟ್ಯೂಬ್ನಲ್ಲಿ ವೀಡಿಯೋ ವ್ಯೂಸು ಇನ್ಕ್ರೀಜಸ್ ಆಗೋಕ್ಕೆ ಕೆಲವೊಂದು ಸಿಂಪಲ್ ಟಿಪ್ಸನ್ನು ಹೇಳಿದ್ದೀನಿ. ನೋಡಿ, ಈ ಸಿಂಪಲ್ ಟಿಪ್ಸನ್ನು ನೀವು ಅಪ್ಲೈ ಮಾಡಿದರೆ ಶೂರ್ಲಿ ನಿಮಗೆ ಯೂಟ್ಯೂಬ್ನಲ್ಲಿ ವ್ಯೂಸು ಇನ್ಕ್ರೀಜಸ್ ಆಗುತ್ತೆ. ಮತ್ತು ಇನ್ನೊಂದೇನೆಂದರೆ, ನೀವು ವೀಡಿಯೋ ಹಾಕಿದ ತಕ್ಷಣ ಏನಾದರೂ
ಕೆಲವೊಂದು ಸರಿ ವ್ಯೂಸ್ ಬರಲಿಲ್ಲ, ಏನೋ ಒಂದು ಮಿನಿಮಮ್ ಒಂದು 20-30 ಬಂದಿರುತ್ತೆ. ಆ ವೀಡಿಯೋಸನ್ನು ನೀವು ವ್ಯೂಸ್ ಬರಲಿಲ್ಲ ಅಂತೇಳಿ ಡಿಲೀಟ್ ಮಾಡಬಾರ್ದು. ನೋಡಿ, ಅದನ್ನ ಅನ್ಲಿಸ್ಟಿಗೆ ಹಾಕಿ ಕಾಯಬೇಡಿ. ಯಾವುದೇ ಕಾರಣ ಡಿಲೀಟ್ ಮಾಡಿದ್ರೆ ಏನಾಗುತ್ತೆ, ನಿಮ್ಮ ಯೂಟ್ಯೂಬ್ ಕಡೆಯಿಂದ ಏನಾಗುತ್ತೆ, ನಿಮಗೆ ಎಫೆಕ್ಟ್ ಆಗುತ್ತೆ. ನೋಡಿ, ಇವೆಲ್ಲ ಟಿಪ್ಸನ್ನು ಹೇಳಿದ್ದೀನಿ. ನಿಮಗೆ ಇನ್ನೂ ಏನಾದರೂ ಕಾಮೆಂಟ್ಸು ಅಥವಾ ವ್ಯೂಸ್ ಇನ್ಕ್ರೀಸಸ್ ಆಗೋಕ್ಕೆ ಟಿಪ್ಸ್ ಬೇಕಂದರೆ ದಯವಿಟ್ಟು ಕಾಮೆಂಟ್ ಮಾಡಿ ಸ್ನೇಹಿತರೆ. ಓಕೆ, ಬಾಯ್. ಗುಡ್ ಮಾರ್ನಿಂಗ್ ಸ್ನೇಹಿತರೆ.